ವಿಪದಸ್ಸಂತು ನಶ್ಯಶ್ವದ್ಯಾಶು ಸಂಸ್ಮರ್ಯತೆ ಹರಿ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ಶ್ರೀ ಗುರುಭ್ಯೋ ನಮಃ. ನಾವು ಭಾಗವತದ 8ನೇ ಸ್ಕಂದವನ್ನು ಶ್ರವಣ ಮಾಡಿ ಮುಗಿಸಿದ್ದೇವೆ. ಕುಂತಿ ಭಗವಂತನ ಕುರಿತು ಏನು ಸ್ತೋತ್ರ ಮಾಡಿದ್ಲು ಅದು ಅದರಲ್ಲಿ ಪ್ರಧಾನವಾದಂಥ ಒಂದು ಭಾಗ. ಅದರಲ್ಲಿ ವಿಪದಸ್ಸಂತು ನಶ್ಯಶ್ವತ ಅಂತ ಶ್ಲೋಕ ಏನಿದೆ ಅದನ್ನು ಇವತ್ತು ಮತ್ತೊಂದು ಬಾರಿ ಈಗ ನಾನು ಹೇಳುವ ಪ್ರಯತ್ನ ಮಾಡಿದೆ. ಯಾಕೆ ಹೇಳುವ ಪ್ರಯತ್ನ ಮಾಡಿದೆ, ಆ ಶ್ಲೋಕದಿಂದ ನಮಗೆ ಸಿಗುವಂಥ ಸಂದೇಶ ಏನು ಅಂತ ಅನ್ನೋದನ್ನು ಅವತ್ತು ನಾವು ನೋಡಿ ಆಗಿತ್ತು. ಆದರೂ ಕೂಡ ಮತ್ತೊಂದು ಬಾರಿ ಕೆಲವರು ಇಟ್ಟಂಥ ಜಿಜ್ಞಾಸೆಗಳನ್ನು ನಾವು ಮತ್ತೊಂದು ಬಾರಿ ಅವಲೋಕನ ಮಾಡಿ ಅದಕ್ಕೆ ಉತ್ತರ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತ ಇನ್ನೊಂದು ಈ ಒಂದು ಭಾಗವನ್ನು ನಾವು ನೀವೆಲ್ಲರೂ ಸೇರಿ ಕೇಳಿ 8ನೇ ಸ್ಕಂದವನ್ನು ಸಮಾಪ್ತ ಮಾಡೋಣ. ಯಾವತ್ತೂ ಕೂಡ ನಮಗೆ ಆಪತ್ತುಗಳೇ ಬರಲಿ, ಆ ಆಪತ್ತುಗಳಲ್ಲಿ ನಿನ್ನ ನಾಮಸ್ಮರಣೆ, ನಿನ್ನ ಸ್ಮರಣ ಆಗ್ತದೆ, ನಿನ್ನ ಸ್ಮರಣ ಆದರೆ ನೀನು ಬರ್ತಿ, ಅದರಿಂದ ಮುಕ್ತಿ ಆಗ್ತದೆ ಅಂತ ಹೀಗೆಲ್ಲ ಹೇಳಿದ್ಲಲ್ಲ. ಹಾಗಾದರೆ ಕುಂತಿ ಹೀಗೆ ಪ್ರಾರ್ಥನೆ ಮಾಡಿದ್ಲಂತ ನಾವು ಹೀಗೆ ಪ್ರಾರ್ಥನೆ ಮಾಡಬೇಕಾ? ಆಪತ್ತುಗಳಿರಲಿ ಅಂತ ಪ್ರಾರ್ಥನೆ ಮಾಡಬೇಕಾ? ಅದು ನಮ್ಮ ಮಟ್ಟಿಗೆ ಎಷ್ಟು ಪ್ರಸ್ತುತ ಆಗ್ತದೆ ಅಂತ ಹೀಗೆಲ್ಲ ಕೆಲವರು ಪ್ರಶ್ನೆಗಳನ್ನು ಕೇಳಿದರು. ನಮಗೆ ಯಾವತ್ತೂ ಆಪತ್ತುಗಳು ಬರ್ತಾ ಇಲ್ಲ ಅಂತ ಪ್ರಾರ್ಥನೆ ಮಾಡಬೇಕು, ಅಥವಾ ಆಪತ್ತಾದರೂ ಬರಲಿ, ವಿಪತ್ತಾದರೂ ಸಂಪತ್ತಾದರೂ ಬರಲಿ, ನಿನ್ನ ನಾಮಸ್ಮರಣೆ ಆಗಬೇಕು ಅಂತ ಹಾಗೆ ಭಗವಂತನ ಪ್ರಾರ್ಥನೆ ಮಾಡಬೇಕಾ? ಏನಂತ ಪ್ರಾರ್ಥನೆ ಮಾಡಬೇಕು ಅಂತ ಹೀಗೆಲ್ಲ ಜಿಜ್ಞಾಸೆ ಬರ್ತವೆ. ಮತ್ತು ಭಗವಂತ ರಕ್ಷಣೆ ಕೊಡುವುದು ಅಂದ್ರೆ ಏನು ಅನ್ನೋ ಒಂದು ಜಿಜ್ಞಾಸೆನೂ ಕೂಡ ನಮಗೆ ಬರ್ತಿರ್ತದೆ. ಇಲ್ಲಿ ಆಪತ್ತುಗಳು ಬರಲಿ ಅಂತ ಕುಂತಿ ಹೇಳುವುದು ಏನಿದೆ, ನಿರ್ದಿಷ್ಟವಾಗಿ ಆಪತ್ತುಗಳೇ ಬರಬೇಕು ಅಂತೇನಿಲ್ಲ. ಕುಂತಿ ಅಂತ ಒಬ್ಬ ದೊಡ್ಡ ಚೇತನಕ್ಕೆ, ಪರಿಪಕ್ವವಾದಂಥ ಚೇತನಕ್ಕೆ ಆಪತ್ತು ಬಂದರೂ ಅಷ್ಟೇ, ವಿಪತ್ತು ಬಂದರೂ ಅಷ್ಟೇ, ಅವಳು ಭಗವಂತನನ್ನು ನಾಮವನ್ನು ಸ್ಮರಿಸಿಯೇ ಸ್ಮರಿಸ್ತಾಳೆ. ಭಗವಂತನ ಅನುಗ್ರಹವನ್ನು ಆಕೆ ನೆನಪು ಮಾಡ್ಕೊಂಡೇ ಮಾಡ್ಕೋತಾಳೆ. ಅಷ್ಟಾದರೂ ಕೂಡ ಆಪತ್ತು ಬರಲಿ ಅಂತ ಕೇಳುವುದರ ಅರ್ಥ ಏನು? ಸಂಪತ್ತು ಬಂದಾಗಂತೂ ನಾನು ಕುಂತಿ ಅಂಥವರಿಗೆ, ಪಾಂಡವರಂಥವರಿಗೆ ಭಗವಂತನ ನಾಮಸ್ಮರಣೆ ಆಗೇ ಆಗ್ತದೆ. ಆಪತ್ತು ಬಂದಾಗಲೂ ಆಗಬೇಕು ನಾಮಸ್ಮರಣೆ. ಆಪತ್ತು ಬರುವುದಾದರೂ ಬರಲಿ, ಆದರೆ ನಿನ್ನ ನಾಮಸ್ಮರಣವನ್ನು ಕೊಡುವಂಥ ಆಪತ್ತು ಬರಲಿ. ಹೀಗೆ ಸಂಪತ್ತು ಬರುವುದಾದರೂ ಕೂಡ ನಿನ್ನ ಸ್ಮರಣವನ್ನು ತಪ್ಪಿಸದೇ ಇರುವಂಥ ಸಂಪತ್ತೇ ಬರಲಿ, ಆಪತ್ತು ಬಂದರೂ ಕೂಡ ನಿನ್ನ ನಾಮಸ್ಮರಣವನ್ನು ಕೊಡುವಂಥ ಆಪತ್ತು ಬರಲಿ ಅಂತ ಅದರ ತಾತ್ಪರ್ಯ. ನಾವೇ ಹೇಗೆ ಭಗವಂತನ ಪ್ರಾರ್ಥನೆ ಮಾಡಬೇಕು ಅಂದರೆ, ನಾವೇನನ್ನು ನಿರ್ದಿಷ್ಟವಾಗಿ ಪ್ರಾರ್ಥನೆ ಮಾಡೋದು ಬೇಡ. ಆಪತ್ತು ಕೊಡುವಂಥ ಪ್ರಾರ್ಥನೆ ಮಾಡೋದು ಬೇಡ, ಸಂಪತ್ತು ಕೊಡುವಂಥ ಪ್ರಾರ್ಥನೆ ಮಾಡುವುದು ಬೇಡ. ಇಟ್ಟಂಗೆ ಇರುವೇನು ಹರಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿದರೆ ಸಾಕು. ಯಾವ ಸಂದರ್ಭದಲ್ಲಿ ಆಪತ್ತು ಕೊಡಬೇಕು, ಯಾವ ಸಂದರ್ಭದಲ್ಲಿ ವಿಪತ್ತು ಕೊಡಬೇಕು ಅಂತ ಅವನಿಗೆ ಗೊತ್ತಿದೆ. ಮತ್ತು ಆಪತ್ತು ಅಂದ್ರೆ ಏನು ಅಂತ ಅವನಿಗೆ ಗೊತ್ತಿದೆ, ವಿಪತ್ತು ಅಂದರೆ ಸಂಪತ್ತು ಅಂದ್ರೆ ಏನು ಅಂತ ಅವನಿಗೆ ಗೊತ್ತಿದೆ. ನಮಗೆ ಯಾವುದನ್ನು ಆಪತ್ತು ಅಂತ ಕರಿಬೇಕು, ಯಾವುದನ್ನು ಸಂಪತ್ತು ಅಂತ ಕರಿಬೇಕು ಅಂತಲೇ ಗೊತ್ತಿಲ್ಲ. ಹಾಗಾಗಿ ನಮ್ಮ ಲೆಕ್ಕಾಚಾರಗಳು ತಪ್ಪು ಲೆಕ್ಕಾಚಾರಗಳಾಗಿಬಿಡ್ತವೆ ಅಂತನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಅದಿರಲಿ, ಈ ಭಗವಂತನ ರಕ್ಷಣಾ ಅಂದ್ರೆ ಏನು? ನೀನು ನಮ್ಮನ್ನು ರಕ್ಷಿಸಿದೆ ಅಂತ ಅವಳು ಕೇಳ್ಕೊತಾ ಇದ್ದಾಳಲ್ಲ, ಕುಂತಿ ಕೇಳ್ಕೊತಾ ಇದ್ದಾಳೆ. ನಮ್ಮನ್ನು ವಿಷದಿಂದ ರಕ್ಷಿಸಿದೆ, ಅಗ್ನಿಯಿಂದ ರಕ್ಷಿಸಿದೆ, ಯುದ್ಧದಿಂದ ರಕ್ಷಿಸಿದೆ ಅಂತ ಹೀಗೆಲ್ಲ ಕೇಳ್ಕೊತಾ ಇದ್ದಾಳೆ. ಇಲ್ಲೂ ಕೂಡ ಕೇಳುವವರಿಗೆ ಕೆಲವು ರೀತಿ ಗೊಂದಲ ಬರ್ತವೆ. ಹಾಗಾದರೆ ಕುಂತಿಗೆ, ಪಾಂಡವರಿಗೆ ಭಗವಂತ 100% ರಕ್ಷಣೆ ಕೊಟ್ಟಿದ್ದಾನೇನು ಅಂತ. ಹಾಗಾದರೆ ಈ 100% ರಕ್ಷಣೆ ಕೊಟ್ಟಿದ್ದಾನ ಅಂತ ಒಂದು ಪ್ರಶ್ನೆಗೂ ಉತ್ತರ ಕಂಡುಕೋಬೇಕು. ಮತ್ತು ನಮಗೆ ಅವನು 100% ರಕ್ಷಣೆ ಕೊಟ್ಟಿದ್ದಾನ, ಅದ್ರ ಬಗ್ಗೆನೂ ಕೂಡ ನಾವೊಂದು ದೃಷ್ಟಿಕೋನವನ್ನು ಬೆಳೆಸ್ಕೋಬೇಕು. ಅದನ್ನು ಈ ಹಿಂದೆ ಏನು ಹೇಳಿದ್ದೆ ಅದಕ್ಕೆ ಅಷ್ಟೆಲ್ಲ ಹೇಳಿದ್ದಾದ್ಮೇಲೂ ಕೂಡ ನಮ್ಮ ದೃಷ್ಟಿಕೋನ ಹೀಗಿರಬೇಕು, ನಮ್ಮ ದೃಷ್ಟಿಕೋನವನ್ನು ನಾವು ಬದಲಾಯಿಸ್ಕೋಬೇಕು ಅನ್ನೋದಕ್ಕಾಗಿ ಮತ್ತೆ ಇದನ್ನು ಹೇಳ್ತಿದ್ದೇನೆ. ಹಾಗೆ ನೋಡಿದರೆ 100% ರಕ್ಷಣೆಯನ್ನೇನು ಕುಂತಿಗೆ, ಪಾಂಡವರಿಗೆ, ದ್ರೌಪದಿಗೆ ಭಗವಂತ ಕೊಟ್ಟಿಲ್ಲ. ಏನ್ರಿ ಭಗವಂತನ ಮೇಲೆ ಹೀಗೆ ಆಪಾದನೆ ಮಾಡ್ತಿರಲ್ಲ ಅಂತ ಯಾರು ನನ್ನನ್ನು ಕೇಳ್ಬೋದು. ಅದಿರಲಿ, 100% ರಕ್ಷಣೆ ಕೊಡುವುದು ಅಂದ್ರೆ ಏನು ಅಂತ ಆಲೋಚನೆ ಮಾಡಿದರೆ ಅದನ್ನು ಭಗವಂತ ಕೊಟ್ಟಿದ್ದಾನೋ ಇಲ್ವೋ ಅಂತ ಅನ್ನೋದನ್ನು ಮುಂದೆ ವಿಚಾರ ಮಾಡ್ಬೋದು. ಭಗವಂತ ಕೊಟ್ಟಿದ್ದನ್ನೇ 100% ರಕ್ಷಣೆಯನ್ನು ಭಾವಿಸಿ ಬಿಟ್ಟುಬಿಟ್ರೆ ಕೊಟ್ಟಿದ್ದಾನೆ ಅಂತಲೇ ಅರ್ಥ ಆಗ್ತದೆ. ನಮ್ಮದು ಲೆಕ್ಕಾಚಾರ ಆದರೆ, ನಿಮ್ಮದು ಲೆಕ್ಕಾಚಾರ ಆದರೆ ಅದು ಬಹಳ ಭಿನ್ನವಾದ ಲೆಕ್ಕಾಚಾರವೇ ಆಗ್ತದೆ ಭಗವಂತನಿಗಿಂತ. ಆದ್ದರಿಂದ ಭವತೋ ದರ್ಶನಂ ಯಸ್ಯಾತ್ ಅಂತ ಹಿಂದೆ ಅಲ್ಲಿ ಶ್ಲೋಕ ಏನಿದೆಯಲ್ಲ, ದರ್ಶನ ಅಂದರೆ ಲೆಕ್ಕಾಚಾರ ಅಂತ ಅರ್ಥ ಹೇಳಿದ್ದೆ ಹಿಂದೆ. ನಿನ್ನ ಲೆಕ್ಕಾಚಾರದ ಅರಿವು ನಮಗಾಗಲಿ ಅಂತ. ಭಗವಂತನ ಲೆಕ್ಕಾಚಾರದ ಅರಿವು ನಮಗಾಗದೆ ಹೋದರೆ ನಾವೇನು ಮಾಡ್ತೀವಿ ಅಂದರೆ, ಸಾಮಾನ್ಯವಾಗಿ ಬುದ್ಧಿ ತಿಳಿದ ಒಂದು ವರ್ಷದ 2 ವರ್ಷದ ಮಗುವಿನಿಂದ ಹಿಡಿದು
ನಾಳೆ ಹೋಗಿರುವಂಥ ವ್ಯಕ್ತಿವರೆಗೆ ಪ್ರತಿಯೊಬ್ಬರು ಕೂಡ ನನಗೆ ಇಂತಿಂಥದನ್ನು ಭಗವಂತ ಕೊಟ್ಟರೆ, ಇಂತಿಂಥ ಕಾಲದಲ್ಲಿ ಇಂತಿಂಥ ದೇಶದಲ್ಲಿ ಇಂತಿಂಥದನ್ನು ಭಗವಂತ ಕೊಟ್ಟರೆ ಅವನು ನನಗೆಲ್ಲವನ್ನು ಕೊಟ್ಟಂತೆ. ಅದರಲ್ಲಿ ಏನು ಒಂದು ಇಂಚು ಕಡಿಮೆ ಆದರೂ ಭಗವಂತ ನನಗೆ ಕೊಟ್ಟಿಲ್ಲ ಅಂತ ನಾವು ದೂರು ಕೊಡುವವರೇ. ಹಾಗಾದರೆ ಅದನ್ನು ರಕ್ಷಣೆ ತರಬೇಕಾ? ದ್ರೌಪದಿಯ ಕೇಶಪಾಶಕ್ಕೆ ದುಶ್ಯಾಸನಾದಿಗಳು ಕೈ ಹಾಕಿದ್ರಲ್ಲ, ಅವಳು ಸೀರೆ ಕೈ ಹಾಕಿದ್ರಲ್ಲ, ಆಗ ಭಗವಂತ ಆ ದುಶ್ಯಾಸನಿಗೆ ಆವಾಗಲೇ ಒಂದು ಕರೆಂಟ್ ಶಾಕ್ ಹೊಡೆಯುವಂತೆ ಯಾಕೆ ಮಾಡಲಿಲ್ಲ? ಹೀಗೆಲ್ಲ ಪ್ರಶ್ನೆಗಳು ಹಿಂದೆ ಮಹಾಭಾರತ ಹೇಳುವಾಗಲೂ ಕೂಡ ನಾನು ಕೇಳ್ಕೊಂಡಿದ್ದೆ. ಪ್ರಶ್ನೆ ಅದಲ್ಲ. ದ್ರೌಪದಿಗಾಗಲಿ ಅಥವಾ ದ್ರೌಪದಿಯನ್ನು ಹೊರತುಪಡಿಸಿದರೆ ಉಳಿದ ಶಚಿ, ಶ್ಯಾಮಲ ಮೊದಲಾದವರಿಗೆ ಯಾವ ಕಾಲದಲ್ಲಿ ಏನು ಆಗಬೇಕೋ ಅದಾಗಬೇಕು, ಒಂದಿಷ್ಟು ಆಗಬೇಕು ಅಂತ ಇರ್ತದೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರಿಗೂ ಪ್ರತಿಯೊಬ್ಬರಿಗೂ ಕೂಡ ಯಾವುದ್ಯಾವುದೋ ಒಂದೊಂದು ಕಾಲದಲ್ಲಿ ಏನೇನೋ ಕೆಲವು ಆಗಬೇಕು ಅಂತ ಇರ್ತದೆ. ಆ ಕೆಲವು ಅನ್ನೋದೇನಿದೆಯಲ್ಲ, ಕೆಲವು ಆಗಬೇಕು ಅಂತ ಭಗವಂತನಿಗೆ ಗೊತ್ತಿರ್ತದೆ. ಆ ಕೆಲವನ್ನು ನಾವು ಸಂಪತ್ತು ಅಂತ ತಿಳ್ಕೊತೀವಿ, ಕೆಲವನ್ನು ವಿಪತ್ತು ಅಂತ ತಿಳ್ಕೊತೇವೆ. ನಾವು ಯಾವುದನ್ನು ಸಂಪತ್ತು ಅಂತ ತಿಳ್ಕೊಂಡಿರ್ತೀವೋ ಭಗವಂತ ಅದನ್ನು ವಿಪತ್ತು ಅಂತ ತಿಳಿದಿರೋ ಸಾಧ್ಯತೆ ಇದೆ. ನಾವು ಯಾವುದನ್ನು ವಿಪತ್ತು ಅಂತ ತಿಳಿದಿರ್ತೀವಿ ಅದು ವಿಪತ್ತಲ್ಲ, ನಿನಗೆ ನಾನು ಕೊಟ್ಟಿರೋ ಪರೀಕ್ಷೆ ಅಂತ ಭಗವಂತ ತಿಳಿದಿರುವ ಸಾಧ್ಯತೆ ಇದೆ. ಆದ್ದರಿಂದ ಕುಂತಿಗೆ, ದ್ರೌಪದಿಗೆ ಆತ 100% ರಕ್ಷಣೆ ಕೊಟ್ಟನಾ ಅಂತ ಪ್ರಶ್ನೆ. ನಮ್ಮ ಲೆಕ್ಕಾಚಾರ ನೋಡಿದ್ರೆ ಕೊಟ್ಟಿಲ್ಲ ಅಂತ ಆಗ್ತದೆ. ಕೊಡುವುದೇ ಆಗಿದ್ರೆ ಸೆರಗಿ ಕೈ ಹಾಕ್ಲಿಕ್ಕೆ ಅವನಿಗೆ ಸಾಧ್ಯ ಆಗಿರಬಾರ್ದಿತ್ತು. ನಮ್ದೆಲ್ಲ ಲೆಕ್ಕಾಚಾರಗಳು ಬಹಳ ಇವೆ. ಕಂಸನನ್ನ ಯಾಕೆ ಕೊಲ್ಲಿಕ್ಕೆ ಇಲ್ಲಿಗೆ ಬರಬೇಕಾಗಿತ್ತು? ರಾವಣನ ಕೊಲ್ಲಿಕ್ಕೆ ಇಲ್ಲಿ ಯಾಕೆ ಬರಬೇಕಾಗಿತ್ತು? ವೈಕುಂಠದಲ್ಲೇ ಕೂತ್ಕೊಂಡು ಅಲ್ಲೇ ಈತ ಸತ್ತು ಹೋಗಲಿ ಅಂತ ಭಾವಿಸಿದ್ರೆ ಆಗಿ ಹೋಗ್ತಿತ್ತು. ಅಲ್ಲಿಂದಲೇ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು ಆಗಿ ಹೋಗ್ತಿತ್ತು. ಆದರೂ ಅದನ್ನು ಮಾಡಲಿಲ್ಲ ಭಗವಂತ, ಇಲ್ಲಿ ಬಂದೇ ಮಾಡಿದ. ಅದು ಇರಲಿ, ಇವನು ಹುಟ್ಟಿಸದೇ ಇದ್ರೆ ಆಗಿ ಹೋಗ್ತಿತ್ತಲ್ಲ. ಹೀಗೆಲ್ಲ ಪ್ರಶ್ನೆಗಳು ನಮ್ಮಂಥವ್ರಿಗೆ ಬಂದೇ ಬರ್ತಿರ್ತವೆ. ಆದ್ದರಿಂದ ನಮ್ಮ ದೃಷ್ಟಿಕೋನ ಹೇಗೆ ಬದಲಾಗಬೇಕಾದ್ದು? ನಮ್ಮ ದೃಷ್ಟಿಕೋನ ಭಗವಂತನ ಜನ್ಮಾದ್ಯಷ್ಟಕ ಇದೆಯಲ್ಲ ಅದಂತೂ ಬದಲಾಗೋದಿಲ್ಲ. ಅವನ ಲೆಕ್ಕಾಚಾರ ಬದಲಾಗೋದಿಲ್ಲ. ಅವನ ಲೆಕ್ಕಾಚಾರವನ್ನು ನಾವು ಅರ್ಥ ಮಾಡ್ಕೊಳ್ಳುವ ನಮ್ಮ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಅದಕ್ಕೆ ಭವತೋ ದರ್ಶನಂ ಸ್ಯಾತ್. ನಿನ್ನ ದೃಷ್ಟಿಕೋನದ ಅರಿವು ನಮಗಾಗಲಿ, ಅದರ ವಿವಿಧ ಆಯಾಮಗಳು, ಅದರ ಆ್ಯಂಗಲ್ಗಳು ಸ್ವಲ್ಪ ಪರಿಚಯ ನಮಗಾಗಲಿ ಅಂತ ಭಗವಂತನ ಕೇಳ್ಕೊಳ್ಳೋದು. ಭಗವಂತನ ದೃಷ್ಟಿಕೋನದಿಂದ ಅವನು ಅನ್ಕೋತಾನೆ, ನಾನು ಯಾವಾಗ ಪಾಂಡವರನ್ನು ಹಿಡಿದು, ಕುಂತಿಯನ್ನು ಹಿಡಿದು, ದ್ರೌಪದಿಯನ್ನು ಹಿಡಿದು ನಮ್ಮಂಥವ್ರಿಗೆಲ್ಲರಿಗೂ ಕೂಡ ಯಾವಾಗ ಎಲ್ಲಿ ಏನು ಮಾಡಬೇಕೋ ಅದನ್ನು ಮಾಡಿಯೇ ಇದ್ದೀನಿ. ನಿಮಗೆ ಇನ್ನೂ ಏನೇನೋ ನಿರೀಕ್ಷೆಗಳಿವೆ. ಅವೆಲ್ಲ ನಿರೀಕ್ಷೆಗಳು ನನ್ನ ಲೆಕ್ಕಾಚಾರದಲ್ಲಿ ಬರೋದಿಲ್ಲ. ನನ್ನ ಲೆಕ್ಕಾಚಾರದಲ್ಲಿ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೇನೆ. ಆದ್ದರಿಂದ 100% ರಕ್ಷಣೆ ಕೊಟ್ಟಿದ್ದೀನಿ ಅಂತಲೇ ಅರ್ಥ ಭಗವಂತನ ದೃಷ್ಟಿಯಿಂದ. ನಮ್ಮ ದೃಷ್ಟಿಯಿಂದ ಕೊಟ್ಟಿಲ್ಲ ಅಂತ ಅರ್ಥ. ನಮ್ಮ ದೃಷ್ಟಿಕೋನವನ್ನು ನಾವು ಭಗವಂತನ ದೃಷ್ಟಿಕೋನದ ಜೊತೆಗೆ ಪ್ಯಾರಲಲ್ ಮಾಡಿಕೊಂಡ್ರೆ ಆವಾಗ ದೃಷ್ಟಿಕೋನ ಭಗವಂತ ರಕ್ಷಣೆ ಕೊಟ್ಟಿದ್ದಾನೆ ಅಂತಲೇ ಅರ್ಥ ಆಗ್ತದೆ. ಇದನ್ನು ನಾವು ಮಾಡಬೇಕಾಗಿರೋದು. ಮತ್ತು ರಕ್ಷಿಸುವುದು ಅಂದ್ರೆ ಏನು? ಮುಖ್ಯವಾಗಿ ಅಲ್ಲಿರೋದೇನು ಶ್ಲೋಕ ನೋಡಿದರೆ ಗೊತ್ತಾಗ್ತದೆ. ವಿಪದಸ್ಸಂತು ನ ಶಾಶ್ವತ. ಆಪತ್ತುಗಳು ನಾವು ಬರೋದಾದ್ರೆ ಬರಲಿ, ಯಾಕೆಂದರೆ ನಿನ್ನ ನಾಮಸ್ಮರಣೆ ಬರ್ತದೆ. ನಿನ್ನ ನಾಮಸ್ಮರಣೆ ಬಂದರೆ ನೀನು ಪ್ರತ್ಯಕ್ಷ ಕಾಣಿಸ್ತಿ. ನೀನು ಪ್ರತ್ಯಕ್ಷ ಕಾಣಿಸಿದರೆ ಮುಂದೆ ಅಪುನರ್ಭವ ದರ್ಶನ, ಮುಕ್ತಿ ಆಗ್ತದೆ. ಹಾಗಾದರೆ 100% ರಕ್ಷಣೆ ಅಂದ್ರೆ ಏನು? ಮುಕ್ತಿ ಕೊಡುವುದ್ರ ಮೂಲಕ ರಕ್ಷಿಸುವುದು. ಈ ಸಂಸಾರದಲ್ಲಿ ನಿಮಗೇನು ಉದ್ಯೋಗ ಕೊಡುವುದ್ರ ಮೂಲಕ, ವಿವಾಹ ಭಾಗ್ಯ ಕೊಡುವುದ್ರ ಮೂಲಕ, ಮತ್ತೆ ಯಾವುದಾದ್ರು ಭಾಗ್ಯಗಳು ನಿಮಗೆ ಬೇಕಾಗಿರುವ, ಬೇಡಾಗಿರುವ ಎಲ್ಲ ಬೇಕಾಬಿಟ್ಟಿ ಭಾಗ್ಯಗಳನ್ನ ನಿಮ್ಗೆ ಕರುಣಿಸ್ತಾ ಹೋದರೆ ಅದು ರಕ್ಷಣೆ ಅಲ್ಲ. ರಕ್ಷಣೆ ಅಂದರೆ ನಿಮಗೆ ನಾಮಸ್ಮರಣೆ ಕೊಟ್ಟು, ಶ್ರವಣ ಮನನ ಧ್ಯಾನ ಮಾಡಲಿಕ್ಕೆ ಅವಕಾಶ ಕೊಟ್ಟು ನೀವು ಮುಕ್ತಿ ಕೊಟ್ಟರೆ ಅದೇ ನಿಮ್ಮನ್ನು ರಕ್ಷಿಸಿದಂತೆ. ಆ ಶ್ಲೋಕದಲ್ಲಿ ಕೊನೆಗಿದೆ, ನಿನ್ನ ನಾಮಸ್ಮರಣ ನಮಗಾಗಲಿ, ನಿನ್ನ ನಾಮಸ್ಮರಣ ಆಗಲಿ, ಆ ಮೂಲಕ ನಿನ್ನ ದರ್ಶನ ಆಗ್ತದೆ, ಅದ್ರ ಮೂಲಕ ಮುಕ್ತಿ ಆಗ್ತದಲ್ಲ, ಅದೇ ಅಲ್ವಾ ರಕ್ಷಣೆ. ಅದನ್ನು ಬಿಟ್ಟು ನೀನು ಯಾವಾಗೂ ವಿಷದಿಂದ ರಕ್ಷಿಸಿದಿ, ಹಾವಿನಿಂದ ರಕ್ಷಿಸಿದಿ, ಸಮುದ್ರದ ಅಲ್ಲೆಲ್ಲೂ ಪ್ರಮಾಣ ಕೋಟಿಯಲ್ಲಿ ಭೀಮನನ್ನು ಬೀಳಿಸಿದ್ರು ಅದರಿಂದ ರಕ್ಷಿಸಿದೆ ಅನ್ನೋದು ಪೂರ್ಣವಾದ ರಕ್ಷಣೆ ಅಲ್ಲ. ಮುಕ್ತಿಯನ್ನು ಕೊಡುವ ಮೂಲಕ ನೀನು ನಮ್ಗೆ ರಕ್ಷಿಸ್ತೀಯಲ್ಲ, ಅದೇ ನಿಜವಾದ ರಕ್ಷಣೆ ಅಂತಲೇ ಅವಳ ತಾತ್ಪರ್ಯ. ಅದನ್ನು ನಾವು ಕೂಡ ಭಾವಿಸಿಬಿಟ್ರೆ ಸಂಸಾರದಲ್ಲಿ ಕುಂತಿಗೂ, ನಳದಮಯಂತಿಗೂ, ಅಂಥವರಿಗೂ, ಪಾಂಡವರಿಗೂ ಎಲ್ಲರಿಗೂ ಕೂಡ ಅನೇಕ ಏಳು ಬೀಳುಗಳನ್ನು ಅನುಭವಿಸಬೇಕಾದ ಪ್ರಸಂಗ ಬಂತು. ಆದರೆ ಕೊನೆಗೆ ಅದರಿಂದ ಒಂದು ರಕ್ಷಣೆ ಸಿಗ್ತದಲ್ಲ, ಅದೇ ಅಲ್ವ ಕೊನೆಯ ರಕ್ಷಣೆ ಅಂದರೆ ಅದೇ. ಹಾಗಾಗಿ ರಕ್ಷಿಸಿದ್ದಾನೆ ಅಂತಲೇ ಅರ್ಥ. ಸಂಸಾರದಿಂದ ಕೊನೆಗೊಂದು ಬಾರಿ ರಕ್ಷಿಸ್ತಾನಲ್ಲ, ಅದು ರಕ್ಷಿಸೋದು. ಯಾಕೆಂದರೆ ಪಾಂಡವರಲ್ಲೂ ಕೂಡ ಈ ದೃಷ್ಟಿಕೋನ ಹೇಗಿತ್ತಂದರೆ, ಪಾಂಡವರಿಗೆ ಆ ದೃಷ್ಟಿಕೋನ ಇತ್ತು, ನಮಗ ಇಲ್ಲ ಅಷ್ಟೇ. ಅದು ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಒಂದು ಕಡೆ ಹೇಳ್ತಾರೆ. ಪಾಂಡವರಿಗೂ ಮುಕ್ತರಿಗೂ ಅಂತರ ಎಷ್ಟು ಅಂದರೆ, ಲಿಂಗದೇಹ ಇನ್ನೂ ಭಗ್ನ ಆಗಿಲ್ಲ ಅಂತ ಅಷ್ಟು ಮಾತ್ರ. ಅವ್ರದ್ದೆಲ್ಲ ಲಿಂಗದೇಹ ದಗ್ಧಪಟಾಯಮಾನ ಆಗಿ ಹೋಗಿರ್ತದೆ, ಸುಟ್ಟು ಬಟ್ಟೆಯಂತೆ ಆಗಿ ಹೋಗಿರ್ತದೆ. ಮುಕ್ತರಿಗೆ ಆ ಸುಟ್ಟು ಬಟ್ಟೆಯಂತೆ ಇರುವ ಲಿಂಗದೇಹವೂ ಇಲ್ಲ. ಪಾಂಡವರಿಗೆ ಇನ್ನೂ ಅದು ಇದೆ ಅಂತ ಇಷ್ಟೇ ವ್ಯತ್ಯಾಸ.
ಪಾಂಡವರಿಗೂ ಮುಕ್ತರಿಗೂ ಅಂತರ ಬಹಳ ಕಡಿಮೆ ಇರ್ತದೆ. ಆದ್ದರಿಂದ ಪಾಂಡವರು, ದ್ರೌಪದಿ, ಕುಂತಿ ಎಲ್ಲರೂ ಕೂಡ ಆ ಭಗವಂತರ ಲೆಕ್ಕಾಚಾರವನ್ನು ಸುಲಭವಾಗಿ ಒಪ್ಪಿಕೊಂಡ್ರು. ನಮ್ಮ ದೃಷ್ಟಿಕೋನ ಬೇರೆ ಇರುವುದರಿಂದ ನಮಗೊಂದು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ ಇಷ್ಟೇ. ಆದ್ದರಿಂದ ಕುಂತಿಯ ಪ್ರಾರ್ಥನೆಯ ಮೂಲಕ ವಿಪದ ಸಂತುನ ಶಾಶ್ವತ ಯಾಸು ಸಂಸ್ಮರ್ಯತೆ ಹರಿಹಿ ಅಂತ ಪ್ರಾರ್ಥನೆ ಮೂಲಕ ನಾವೇನು ಕಲ್ತ್ಕೋಬೇಕು ಅಂದರೆ, ಆಪತ್ತು ಬರಲಿ ಅಂತ ಪ್ರಾರ್ಥನೆ ಮಾಡುವುದೇನು ವಿಶೇಷ ಉದ್ದೇಶ ಅಲ್ಲ. ಆಪತ್ತಾದರೂ ಬರಲಿ, ಸಂಪತ್ತಾದರೂ ಬರಲಿ, ನಿನ್ನ ನಾಮಸ್ಮರಣ ತಪ್ಪದೇ ಹೋಗಲಿ. ಶ್ರವಣ ಮನನ ಧ್ಯಾನ ಮಾಡುವ ಒಂದು ಅವಕಾಶ ಏನಿದೆ, ಆ ಅವಕಾಶಕ್ಕೆ ಧಕ್ಕೆ ಬರದೇ ಇರಲಿ, ಕೊನೆಗೆ ಮುಕ್ತಿ ಸಿಗಲಿ. ಕೊನೆಗೆ ಒಂದು ದಿವಸ ಆದರೂ ನೀನು ಕಾಪಾಡ್ತೀಯಲ್ಲ. ಸಂಸಾರದಲ್ಲಿ ನೀನಾದರೂ ನಮ್ಮನ್ನು ಎಷ್ಟು ಗೋಳಾಡಿಸುವವನಿದ್ದೆ, ಇಷ್ಟು ಗೋಳಾಡಿಸ್ತಿದ್ದೆ. ಹೌದು, ನಿನಗೂ ಒಂದು ಅಂತ್ಯ ಇದೆಯಲ್ಲ. ಕೊನೆಗೆ ಒಂದು ದಿವಸ ನೀನು ಸಾಕು ಇವನನ್ನು ಗೋಳಾಡಿಸಿದ್ದು ಅಂತ ಭಾವಿಸಿ ಆ ಮಾಯಾಜಾಲವನ್ನು ಹಿಂತೆಗೆದುಕೊಂಡು ಅವನು ನನ್ನನ್ನು ಮುಕ್ತನಾಗಿ ಮಾಡೇಬೇಕಲ್ಲ. ನೀನು ಮಾಡಬೇಕಾದ ನಿನ್ನ ಸಂಕಲ್ಪದಲ್ಲಿ ಇದೆಯಲ್ಲ, ಅದೇ ಅಲ್ಲ ನಿನ್ನ ದರ್ಶನ ಅಂದರೆ, ನಿನ್ನ ದೃಷ್ಟಿಕೋನ ಅಂದರೆ ಅದೇ. ನಿನ್ನ ಶಂಖಚಕ್ರ ಗದಾ ಹಿಡಿದ ರೂಪವನ್ನು ನೋಡುವುದೇನು ದೊಡ್ಡ ಸಂಗತಿ ಅಲ್ಲ. ನಿನ್ನ ಲೆಕ್ಕಾಚಾರಗಳನ್ನು ತಿಳ್ಕೊಂಡು ನಾವು ಬೇಕಾಬಿಟ್ಟಿಯಾಗಿ ನಮ್ಮ ಮನಸ್ಸಿಗೆ ತಕ್ಕಂತೆ ಆಕಾಂಕ್ಷೆಗಳನ್ನು, ನಿರೀಕ್ಷೆಗಳನ್ನು ಭಗವಂತನ ಎದುರಿಗಿಡುವುದನ್ನು ನಿಲ್ಲಿಸಿದರೆ ಅದೇ ದೊಡ್ಡ ದರ್ಶನ. ಭಗವಂತನ ದೃಷ್ಟಿಕೋನವನ್ನು ಅರಿತುಕೊಳ್ಳುವುದೇ ದೊಡ್ಡ ದರ್ಶನ ಅಷ್ಟೆ. ಹೀಗೆ ಅದನ್ನೇ ಸಂಪತ್ತಸ್ಯ ನಿಷೇವಣಂ ಅಂತ ಹೇಳೋದು. ಆ ಭಗವಂತನನ್ನು ನಾವು ಸೇವಿಸ್ತಾ ಇರುವ ಒಂದು ಅವಕಾಶವನ್ನು ಕೊಟ್ಬಿಟ್ರೆ ಅದು ಮುಗಿದೋಯ್ತು. ಆದ್ರಿಂದಲೇ ವಿಪದಸ್ಸಂತು ಶಾಶ್ವತ ಅಂದರೆ, ಏನು ವಿಪತ್ತುಗಳನ್ನು ಕೊಟ್ಟಿದ್ದೆ ಆ ವಿಪತ್ತುಗಳನ್ನು ತಪಸ್ಸು ಅಂತ ಭಾವಿಸುವ ಅವಕಾಶವನ್ನು ಕೊಡುವಂತ ಅರ್ಥ. ತದೇ ತಪೋ ವ್ಯಾಜಿತಸ್ತಪ್ಯತೆ ಅಂತ ಬೃಹದಾರಣ್ಯಕ್ಕೆ ಹೇಳಿದೆ. ಅದನ್ನು ನಾವು ಹಿಂದೆ ಹೇಳಿದ್ದೆ. ನಾವೀಗೇನು ವ್ಯಾಧಿಗಳಿಂದ ನರಳಾಡ್ತಾ ಇದ್ದೀವಿ, ದೈಹಿಕ ರೋಗ, ಮಾನಸಿಕ ರೋಗಗಳಿಂದ, ಅನೇಕ ಸಾಂಸಾರಿಕ ತಾಪತ್ರಯಗಳಿಂದ ಏನು ಬಳಲ್ತಾ ಇದ್ದೀವಿ, ಇದೆಲ್ಲ ತಪಸ್ಸು ಅಂತ ಭಾವಿಸಬೇಕು. ಹಾಗಾದರೆ ವಿಪದಸ್ಸಂತು ಶಾಶ್ವತ ಅಂದರೆ, ನಮಗೆ ಬಂದಿರುವ ಆಪತ್ತುಗಳು ನಮ್ಮ ಪಾಲಿಗೆ ತಪಸ್ಸಾಗಲಿ ಅಂತ ಕೇಳ್ಕೋಬೇಕು ಅಂತ ಅರ್ಥ. ಅದಕ್ಕೆ ಅಲ್ಲಿ ವಾಕ್ಯ ನೋಡಿದ್ರೆ ಹಾಗೆ ಅರ್ಥ ಸಿಗದೇ ಇರಬಹುದು. ಆದರೆ ಭಗವಂತನೇ ನಮಗೆ ವಿಪತ್ತುಗಳು ಬರಲಿ ಅಂದರೆ ಬಂದ ವಿಪತ್ತುಗಳು ತಪಸ್ಸು ಅಂತ ಭಾವಿಸುವ ದೃಷ್ಟಿಕೋನ ನಮ್ಮದಾಗಲಿ. ಅದೇ ಭವತೋ ದರ್ಶನಂ ಯಸ್ಯಾತ್ ಮುಂದೆ ಅಲ್ಲಿದೆ. ವಿಪತ್ತು ಬಂದಾಗ ನಿನ್ನ ದರ್ಶನ ನಮಗಾಗಲಿ ಅಂದರೆ ಇದು ನಾವು ಅನುಭವಿಸುವ ವಿಪತ್ತೆಲ್ಲವೂ ಕೂಡ ನಿನ್ನನ್ನು ಕುರಿತು ನಾವು ಮಾಡಿದ ತಪಸ್ಸು ಅನ್ನುವ ಭಾವನೆ ನಮಗಾಗಲಿ. ಹಾಗೆ ಅದನ್ನು ನೋಡುವ ದೃಷ್ಟಿಕೋನ ನಮ್ಮದಾಗಲಿ. ನಮ್ಮ ಆ್ಯಟಿಟ್ಯೂಡ್ ಬದಲಾಗಲಿ. ಭಗವಂತ ಬದಲಾಗೋದಿಲ್ಲ. ಯಾಕೆಂದರೆ ಯಥಾತಥ್ಯತಃ ಅರ್ಥಾನ್ ವೇದದಾತ್ ಶಾಶ್ವತೀಭ್ಯ ಸಮಾಭ್ಯ. ಸಾತ್ವಿಕರನ್ನು ಮೇಲೆತ್ತಬೇಕು, ರಾಜಸರನ್ನ ಸಂಸಾರದಲ್ಲೇ ಸಂಸಾರ ಮಾಡಿಸ್ತಾ ಇರಬೇಕು, ತಾಮಸರನ್ನು ಕೆಳಗೊತ್ತಬೇಕು ಅನ್ನುವುದೊಂದು ಕ್ರಿಯೆ. ಇದನ್ನು ಮಾಡ್ತಾ ಇದ್ದಾನೆ. ಶೃಣ್ವೇತ ಮುಗ್ರಂ ದಮಾಯನ್ ಅನ್ಯಮನ್ಯ ಮತಿ ನೇನೀಯಮಾನಃ ಏಧಮಾನ ಬಿಡು ಉಭಯಸ್ಯ ರಾಜ ಶೋಷ್ಕೂಯತೆ ವಿಷಯೇಂದ್ರೋ ಮನುಷ್ಯ ಅನ್ನಂತ ವೇದವಾಕ್ಯ ಇದೇ ಅರ್ಥವನ್ನೇ ಹೇಳಿದೆ. ಮತ್ತು ಅವನು ಅದನ್ನು ಮಾಡ್ತಾನೇ ಇದ್ದಾನೆ. ಯಾಥಾತಥ್ಯತಃ ಅರ್ಥಾನ್ ವೇದಧಾತ್ ಶಾಶ್ವತೀಭ್ಯ ಸಮಾಭ್ಯ. ಹಿಂದೆ ಅನಾದಿ ಕಾಲದಿಂದ ಮಾಡ್ತಾನೇ ಇದ್ದಾನೆ. ಇದನ್ನು ಎಂದಾರು ಒಂದು ದಿವಸ ಪ್ರಾರಂಭ ಮಾಡಿದ್ನ? ಇಲ್ಲ. ಅನಾದಿ ಕಾಲದಿಂದ ಮಾಡ್ತಾನೆ ಬಂದಿದ್ದಾನೆ. ಎಂದು ಇದನ್ನು ಮುಗಿಸ್ತಾನೆ ಅಂದರೆ ನಮ್ಮದು ನಿಮ್ಮದು ಅಂತ್ಯ ಆಗ್ತದೆ. ಆದರೆ ಈ ಒಟ್ಟಾರೆ ಈ ಪ್ರವಾಹಕ್ಕೆ ಅಂತ್ಯ ಇಲ್ಲ. ಹಾಗಿರುವಾಗ ಇಷ್ಟನ್ನೆಲ್ಲ ಅನಾದಿ ಕಾಲದಿಂದ ಮಾಡ್ತಾ ಇರುವವನಿಗೆ ಅನಂತ ಕಾಲದವರೆಗೂ ಮಾಡಬೇಕಾದ ಒಂದು ಜವಾಬ್ದಾರಿ ಅಂತ ನಾವು ಒಂದು ಹೇಳಬೇಕೋ ಬೇಡೋ ಅದು ವಿಷಯ ಬೇರೆ. ಹೇಳಿದ್ರು ಏನು ತಪ್ಪಲ್ಲ, ಹೇಳದೇ ಇದ್ರೂ ತಪ್ಪಲ್ಲ. ಮಾಡಬೇಕಾದ ಕರ್ತವ್ಯ ಅವನಿಗಿದೆ, ಮಾಡ್ತಾನವನು. ಮಾಡಬೇಕಾದ ಅನಿವಾರ್ಯತೆ ಈ ಜಗತ್ತಿಗೂ ಕೂಡ ಇದೆ. ಯಾರನ್ನ ಮೇಲೆ ಏಳಿಸ್ಬೇಕು, ಯಾರನ್ನು ಬೀಳಿಸ್ಬೇಕು, ಯಾರನ್ನ ಅಲ್ಲೇ ತಿರುಗಾಡಿಸ್ತಾ ಇರಬೇಕು, ಇದೆಲ್ಲವನ್ನೂ ಅವನು ಮಾಡ್ತಾರೇ ಇದ್ದಾನೆ. ಅದರಿಂದ ಒಂದು ಅದ್ಭುತವಾದ ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರವನ್ನು ನಾವು ತಿಳ್ಕೊಂಡ್ರೆ ಆಯ್ತಷ್ಟೇ. ಲೆಕ್ಕಾಚಾರದ ಅರಿವು ನಮಗಾಗಲಿ. ಭವತೋ ದರ್ಶನಂ ಯತ್ ಸ್ಯಾತ್. ಆಪತ್ತುಗಳು ಬಂದಾಗ ನಮ್ಮ ಮನಸ್ಸು ಪಕ್ವ ಆಗಿ ನಿನ್ನ ಲೆಕ್ಕಾಚಾರ ನಮಗೆ ಒಂದು ಸ್ವಲ್ಪ ಆದರೂ ತಿಳಿಯುವಂತಾಗಲಿ ಅಂತ ಅಲ್ಲಿ ಭಗವಂತನನ್ನ ಕೇಳಿಸಿದಂತೆ. ಇಲ್ಲದೆ ಹೋದರೆ ನಾವೆಲ್ಲರೂ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಭಗವಂತ ನಮ್ಮನ್ನು ಕಾಪಾಡಬೇಕು ಅಂತ ಕೇಳುವುದಾದರೆ, ದುರ್ಯೋಧನನು ಕೂಡ ನನ್ನನ್ನು ತಮಸಿಗೆ ಹಾಕಬೇಡ ಅಂತ ಕೇಳ್ಕೊತಾನೆ. ಪ್ರತಿಯೊಬ್ಬರು ಹಾಗೆ ಕೇಳ್ಕೊತಾರೆ. ಮತ್ತು ಈ ಎಲ್ಲರ ನಿರೀಕ್ಷೆಗಳನ್ನು ಭಗವಂತ ಈಡೇರಿಸೋದು ಹೇಗೆ? ನಮ್ಮ ಲೆಕ್ಕಾಚಾರಗಳನ್ನೇ ಅವನು ಮುಖ್ಯವಾಗಿ ತಗೊಳ್ಳೋದಾದ್ರೆ ಮತ್ತು ಅವನೇ ಯಾಕೆ ಭಗವಂತರಾಗಿರ್ಬೇಕು? ಭಗವಂತರಾಗಿರುವುದಕ್ಕೇನು ಅರ್ಥವೂ ಇಲ್ಲ. ಆದ್ದರಿಂದ ಭಗವಂತ ಈಗ ಏನು ಮಾಡಿದ್ದಾನಲ್ಲ ಕುಂತಿಯ ಜೀವನದಲ್ಲಿ, ಪಾಂಡವರ ಜೀವನದಲ್ಲಿ, ಅಷ್ಟೆಲ್ಲ ಸಮಸ್ಯೆಗಳ ನಡುವೆಯೂ ಕೂಡ ಪಾಂಡವರು ಒಂದು 2-3 ಬಾರಿ ಒಂದು ನಯಾ ಪೈಸೆ ಕಿಸೆಯಲ್ಲಿಲ್ಲದೆ ಹೊರಗೆ ಬಿದ್ದಿದ್ರು. ಅಂಥ ಆಪತ್ತುಗಳಿಗೆ ಒಳಗಾಗಿದ್ರು. ಇವತ್ತೀಗ ಬದುಕಿದ್ದೀವಿ, ನಾಳೆ ಬದುಕ್ತೀವೋ ಇಲ್ಲೋ ಅಂತ ಚಿಂತೆ ಆಗಿಬಿಟ್ಟಿತ್ತು.
ಎಲ್ಲಿ ನೋಡಿದಲ್ಲಿ ದುರ್ಯೋಧನ ಗೂಢಚಾರರ ಹಾವಳಿ, ತಿನ್ಲಿಕ್ಕೆ ಒಂದು ಅನ್ನಗತಿ ಇರಲಿಲ್ಲ, ಭಿಕ್ಷೆ ಬೇಡೋ ಪ್ರಸಂಗ ಬಂದಿತ್ತು. ಅಂಥ ಪ್ರಸಂಗಗಳು ಬಂದಾಗಲೂ ಕೂಡ ಅವಳು ಕೊನೆಗೆ ತಾನು ಪಾಂಡವರು ವನವಾಸಕ್ಕೆ ಹೋದಾಗ ತಾನು ವಿದುರನ ಮನೆಯಲ್ಲಿ ಇರಬೇಕಾದ ಪ್ರಸಂಗ ಬಂದಾಗಲೂ ಕೂಡ, ಅಷ್ಟೆಲ್ಲ ಆಪತ್ತುಗಳು ಬಂದಾಗಲೂ ಕೂಡ ನಿನ್ನ ನಮ್ಮನ್ನು ರಕ್ಷಿಸ್ತಾ ಇದ್ದೀ ಅಂತ ಭಾವಿಸಿದ್ಲಲ್ಲ. ನಾವಾದ್ರೆ ಹಾಗೆ ಭಾವಿಸ್ತಾ ಇದ್ದೀವ? ಅದೇ ದೃಷ್ಟಿಕೋನ ಅಂದರೆ. ನಾವು ರಕ್ಷಿಸಿಲ್ಲ ನಮಗೆ ಭಗವಂತ ಅಂದ್ರೆ ನಾವು ದೊಡ್ಡ ದೊಡ್ಡ ಕಂಪ್ಲೇಂಟೇ ಹಿಡ್ಕೊಂಡು ದೇವರು ಕಾಣಿಸ್ತಾ ಇಲ್ಲ, ಇನ್ನು ಯಾರ್ಯಾರೋ ಕಾಣಿಸ್ತಿದ್ದಾರೆ ಅಂತ ಪ್ರವಚನ ಮಾಡುವವರು ಸ್ವಾಮಿಗಳು ವಿದ್ವಾಂಸರು ಎದುರಿಗೆ ದೇವರು ಹಾಗೆ ಯಾಕೆ ಮಾಡ್ತಾನೆ ಹೀಗೆ ಯಾಕೆ ಮಾಡ್ತಾನೆ ಅಂತ ದೊಡ್ಡದೊಂದು ಕಂಪ್ಲೇಂಟ್ ಲಿಸ್ಟೇ ಇಡ್ತಿದ್ದೆವು. ಅಷ್ಟೆಲ್ಲ ಆಪತ್ತು ಅವಳಿಗೆ ಬಂದಿದೆಯಲ್ಲ, ಬಂದಿದ್ದರೂ ಕೂಡ ದೇವ್ರು ನನ್ನ ರಕ್ಷಿಸಿದ್ದಾನೆ ಅಂತ ಧೈರ್ಯದಿಂದ ಹೇಳ್ಕೊತಾ ಇದ್ದಾಳಲ್ಲ, ವಿಷದಿಂದ ರಕ್ಷಿಸಿದೆ ಹಾಗೆ ಮಾಡಿದೆ ಅಂತ. ಈ ಪಟ್ಟಿಯಲ್ಲಿ ನೀನು ಎಂದಾದರೂ ಕೂಡ ನಾನು ಕುಂತಿಗೆ, ನನ್ನ ಸೊಸೆ ದ್ರೌಪದಿಗೆ, ಅವಳ ಸೆರಗಿಗೆ, ಅವಳ ಕೇಶಪಾಶಕ್ಕೆ ಯಾರು ಕೈ ಹಾಕಬಾರ್ದಿತ್ತು, ಹಾಗೆ ನೀನು ಯಾಕೆ ಮಾಡಲಿಲ್ಲ ಅಂತ ದೂರ ಹೇಳಿದಾಳೆ? ಅವಳನ್ನು ಕಾಪಾಡ್ದಿಂದ ನೆನಪು ಮಾಡ್ಕೊಂಡಿದ್ದಾಳೆ. ವಿಷಯದಿಂದ ತೊಂದರೆ ನನ್ನ ಮಕ್ಕಳಿಗೆ ಆಗಿತ್ತು, ಅರ್ಗಿನ ಮನೆಯಿಂದ ತೊಂದರೆ ಆಗಿತ್ತು, ಕಾಪಾಡಿದೆ ನೀನು ಅಂತ ಹೇಳ್ಕೊಂಡಿದ್ದಾಳೆ ಹೊರತು ಅವ್ರನ್ನ ಯಾಕೆ ವಾರಣಾವತಕ್ಕೆ ಕಳಿಸುವಂತೆ ಮಾಡಿದೆ, ಅವ್ರು ಯಾಕೆ ವನವಾಸಕ್ಕೆ ಹೋಗುವಂತೆ ಮಾಡ್ದಂಗೆ ಮಾಡಿದೆ, ಅವ್ರು ಜೂಜಾಡುವಾಗ ನೀನು ಯಾಕಲ್ಲಿ ಬಂದು ನಿಲ್ಲಿಲ್ಲ ಅಂತ ಏನಾದ್ರು ಕೇಳಿಲ್ಲ. ವನವಾಸಕ್ಕೆ ಕಳಿಸಿದೆ, ಆದರೆ ಕಾಪಾಡಿದೆ ಅಂತ ನೆನಪು ಮಾಡ್ಕೋತಾ ಇದ್ದಾಳೆ. ಅದು ಸ್ವಾರಸ್ಯ. ಹೋಗ್ಲಿ, ವನವಾಸಕ್ಕೆ ಹೋದರು, ಜೂಜಾಟನೂ ಆಡಿದರು, ಅರಗಿನ ಮನೆಗೂ ಹೋದರು, ಕಾಪಾಡಿದೆ ಅಂತ ಕೇಳ್ಕೊತಾ ಇದ್ದಾಳೆ ಹೊರತು ಅವನು ಏನು ಮಾಡಲಿಲ್ಲ ಅನ್ನೋದನ್ನ ಲಿಸ್ಟ್ ಮಾಡಲಿಲ್ಲ, ಏನು ಮಾಡಿದ್ದಾನೆ ಅನ್ನೋದನ್ನ ಲಿಸ್ಟ್ ಮಾಡ್ತಿದ್ದಾಳೆ. ಅದರಲ್ಲಿ ಸ್ವಾರಸ್ಯ ಇದೆ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಭಗವಂತ ಏನು ಮಾಡಿದ್ದಾನೆ ಅನ್ನೋದನ್ನ ನೆನಪು ಮಾಡ್ಕೊಳ್ಬೇಕೇ ಹೊರತು ಏನು ಮಾಡಲಿಲ್ಲ ಅಂತ ಹೇಳೋದಾದ್ರೆ ನೂರಾರಿದೆ. ಜಗತ್ತಿನಲ್ಲಿದ್ದವರೆಲ್ಲರೂ ಕೂಡ ನಾನು ಪ್ರಧಾನಮಂತ್ರಿ ಆಗಬೇಕು, ರಾಷ್ಟ್ರಪತಿ ಆಗಬೇಕು ಅಂತ ಬಯಸ್ತಾರೆ, ಎಲ್ಲರೂ ಕೋಟಿಪತಿ ಆಗಬೇಕು ಅಂತ ಬಯಸ್ತಾರೆ. ನಿರ್ದಿಷ್ಟವಾದ ವಯಸ್ಸಿಗೆ ಎಲ್ರಿಗೂ ಕೂಡ ಏನೇನು ಯಾರ್ಯಾರಿಗೆ ಏನೇನು ಸಿಗಬೇಕು ಅದೆಲ್ಲವೂ ಸಿಗಬೇಕು ಅಂತಲೇ ಬಯಸ್ತಾರೆ. ಹೀಗೆ ನಾವು ನಮಗೆ ಸಿಗದೇ ಇರುವುದನ್ನೇ ಲಿಸ್ಟ್ ಮಾಡ್ತಾ ಹೋದರೆ ಸಿಕ್ಕಿರುವುದನ್ನು ಲಿಸ್ಟ್ ಮಾಡುವುದು ಯಾವಾಗ? ಸಿಕ್ಕಿದ್ದನ್ನು ಕುಂತು ಲಿಸ್ಟ್ ಮಾಡಿದ್ದಾಳಲ್ಲ, ಅದನ್ನು ನಾವು ಈ ಶ್ಲೋಕದ ಮೂಲಕ ಕಲಿಬೇಕು. ಅದು ಈ 8ನೇ ಅಧ್ಯಾಯದಿಂದ ನಮಗೆ ಸಿಗುವಂಥ ಸಾರಾಂಶ ಅಂತ ಹೀಗೊಂದು ಹೇಳಬೇಕು ಅಂತ ಕನಿಸ್ತು. ಕುಂತಿಯಿಂದ ನಾವು ಏನು ಕಲಿಬೇಕಾಗಾದರೆ ಅದು ಕಲಿಬೇಕಂದ್ರೆ ಇದನ್ನು ಕಲಿಬೇಕಷ್ಟೆ. ಏನು ಸಿಕ್ಕಿದೆ ಅದನ್ನು ನಾವು ಎಂಜಾಯ್ ಮಾಡುವುದನ್ನು, ಭಗವಂತ ನಮಗೆ ಇದನ್ನು ಕೊಟ್ಟಿದ್ದಾನೆ ಅಂತ ತಿಳಿದು ಸಂತೋಷಿಸುವುದನ್ನು ಕಲಿಬೇಕು. ಸಿಗದೇ ಇರುವುದು ಮತ್ತು ಎಷ್ಟೆಷ್ಟೋ ಇದೆ, ಅದನ್ನು ಮರೆತು ಬಿಡುವುದನ್ನು, ಈಗೇನು ಸಿಕ್ಕಿದೆ ಅದಕ್ಕೆ ಅದೆಲ್ಲವೂ ಕೂಡ ಭಗವಂತನ ದಯೆಯಿಂದ ಸಿಕ್ಕಿದೆ, ಈಗ ಇರುವುದೆಲ್ಲವೂ ಕೂಡ ಅಂತ ಮಾಡುವುದನ್ನು ನಾವು ಕಲ್ತ್ಕೊಳ್ಬೇಕು. ಆ ದೃಷ್ಟಿಯಿಂದ ಕುಂತಿಯ ಪ್ರಾರ್ಥನೆ ನಮ್ಮ ಜೀವನಕ್ಕೆ ಪ್ರಸ್ತುತ ಆಗ್ತದೆ, ರಿಲೆವೆಂಟ್ ಆಗ್ತದೆ. ಇಲ್ಲದೆ ಹೋದರೆ ಮತ್ತೆ ಕಂಪ್ಲೇಂಟ್ಗಳೇ ನಮ್ಮದು ಜಾಸ್ತಿ ಆದರೆ ಅದು ಯಾವ ರೀತಿಯಿಂದ ನಮ್ಗೆ ರಿಲೆವೆಂಟು ಆಗೋದಿಲ್ಲ, ನಮ್ಗೆ ಬುದ್ಧಿಯೂ ಬರೋದಿಲ್ಲ, ನಮಗೆ ಆ ದೃಷ್ಟಿಕೋನವೂ ಸಿಗೋದಿಲ್ಲ, ಆ ಲೆಕ್ಕಾಚಾರದ ಅರಿವೂ ಕೂಡ ಆಗೋದಿಲ್ಲ. ನಮಗೆ ರಾತ್ರಿ ಪೂರ್ತಿ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ಕೂಡಲೇ ಮತ್ತೆ ಸೀತಾರಾಮನಿಗೆ ಏನಾಗಬೇಕು ಅಂತ ಕೇಳಿದಂತೆ. ಹಾಗೆ ಯಾರೂ ಕೇಳಲ್ಲ. ಸೀತಾರಾಮನಿಗೆ ಏನಾಗಬೇಕು ಅನ್ನೋದು ತುಂಬ ಸಿಂಪಲ್ ವಿಷಯ. ನಮಗೆ ಏಕಾಗ್ರತೆ ಇಲ್ಲದೆ ಹೋದರೆ, ಶಾಸ್ತ್ರ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಸ್ಥೈರ್ಯ ಇಲ್ಲದೆ ಹೋದರೆ ಸಿಂಪಲ್ ವಿಷಯನೂ ಅರ್ಥ ಆಗೋದಿಲ್ಲ ಅಂತ ಅದ್ರ ತಾತ್ಪರ್ಯ ಅಷ್ಟೆ. ಅದರ ಜೊತೆಗೆ ಇವತ್ತಿನ ಅದ್ಭುತ ಸಂತುನ ಶಾಶ್ವತ ಅದರ ಇನ್ನೂ ಸಮಾಪ್ತಿ ಏನಿದೆ ಅದು ಇಲ್ಲಿಗಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಕನೆಂದು ಹುಸಿಗೆ ಹಾಕದಿರುವ ಎನ್ನ ಹೃಷಿಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.